ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನಿಂದ 3 ಕಿಲೋಮೀಟರ್ ಅಂತರದಲ್ಲಿ ಬಿಲ್ಲಮರಾಜನಗುಡ್ಡ, 24 ಕಿಲೋಮೀಟರ್ ದೂರದಲ್ಲಿದ್ದ ಹಳೇ ಪಿಕಳಿಹಾಳ ಪ್ರಾಗೈತಿಹಾಸಿಕದ ನೆಲೆಗಳು. ಈ ನೆಲೆಗಳಲ್ಲಿ ಅದ್ಭುತ ಅನುಭವ ನೀಡುವ ಶಿಲಾರೇಖಾಚಿತ್ರಗಳು ಪ್ರವಾಸಿಗಳನ್ನು ತನ್ನೆಡೆಗೆ ಸೆಳೆಯುತ್ತಿವೆ. ಈ ಗುಡ್ಡದಲ್ಲಿನ ನೈಸರ್ಗಿಕ ಗುಹೆಗಳನ್ನ ಮಾನವ ವಾಸಿಸಲು ಬಳಸುತ್ತಿದ್ದ. ರಾಜ್ಯದಲ್ಲಿ 1886ರಲ್ಲಿ ವಿದೇಶ ವಿದ್ವಾಂಸರಿಂದ ಪ್ರಾಗೈತಿಹಾಸ ಅಧ್ಯಯನ ಆರಂಭವಾಯಿತು. ಬ್ರಿಟಿಷ ಅಧಿಕಾರಿ ಕ್ಯಾಪ್ಟನ್ ಕ್ಯಾಂಬೋಲ್ಟ್ ಕುಡಿತಿನಿ ಮತ್ತು ಕುಪ್ಪಗಲ್ ಬೂದಿದಿಬ್ಬ ಪ್ರಾಗೈತಿಹಾಸ ನೆಲೆಗಳನ್ನು ಪ್ರಥಮ ಬಾರಿಗೆ ಶೋಧಿಸಿದರು. ರಾಯಚೂರು ಜಿಲ್ಲೆಯಲ್ಲಿ 1842ರಲ್ಲಿ ಡಾ. ಪ್ರಿಮ್ರೋಸ್, ಭೂಗರ್ಭಶಾಸ್ತ್ರಜ್ಞನಾಗಿದ್ದ ಕ್ಯಾಪ್ಟನ್ ಮೆಡೋಸ್ ಟೇಲರ್, ವಿಲಿಯಂ ಫ್ರೇಜರ್, ರಾಬರ್ಟ್ ಬ್ರೂಸ್ಫುಟ್ ಅವರಿಗೆ ಲಿಂಗಸುಗೂರು ತಾಲೂಕಿನಲ್ಲಿ ಪ್ರಾಗೈತಿಹಾಸ ಉಪಕರಣಗಳು ದೊರೆತವು. ಇಲ್ಲಿ ಮಧ್ಯಹಳೆಯ ಶಿಲಾಯುಗ, ಆದಿ ಹಳೆಯ ಶಿಲಾಯುಗ ಮತ್ತು ನೂತನ ಶಿಲಾಯುಗ, ಶಿಲಾ ತಾಮ್ರಯುಗದ ಪ್ರಾಗೈತಿಹಾಸ ಸಂಸ್ಕೃತಿಯ ಶೋಧನೆಯಾಗಿದೆ. ಎಡೆದೊರೆ 2000ದ ಉಪವಿಭಾಗದಲ್ಲಿ ಕರಡಿಕಲ್ಲು 300ರ ರಾಜಧಾನಿ ಪ್ರದೇಶ ಬಿಲ್ಲಮರಾಜನ ಗುಡ್ಡದ ಮುಂದೆ ಇದೆ. ಕರಡಿಕಲ್ಲು 300ರ ರಾಜಧಾನಿಯಲ್ಲಿ ಬಿಲ್ಲಮರಾಜ ಆಳ್ವಿಕೆ ಮಾಡಿದರಿಂದ ಈ ಗುಡ್ಡಕ್ಕೆ ಬಿಲ್ಲಮರಾಜನ ಗುಡ್ಡ ಎಂಬ ಹೆಸರು ಬಂದಿದೆ. ಕರಡಿಕಲ್ಲು 300ರ ರಾಜಧಾನಿ ಇತಿಹಾಸದ ದೃಷ್ಟಿಯಿಂದ ಮಹತ್ವ ಪಡೆದಿದೆ. ಇಲ್ಲಿ ಮುರಿದು ಬಿದ್ದ ಅದೆಷ್ಟೋ ಸುಂದರವಾದ ಕೆತ್ತನೆಯ ಮೂರ್ತಿಗಳು, ಸೂಕ್ಷ್ಮ ಸುಳಿವುಗಳುಳ್ಳ ಲತೆ, ಅಂದವಾದ ಸಿಂಹಗಳು, ಸುಂದರವಾದ ನಂದಿಗಳು, ವಿಶಿಷ್ಟ ನಾಗದೇವತೆಗಳು ತನ್ನೊಡಲಲ್ಲಿ ಏನೆಲ್ಲವನ್ನೂ ಅಡಗಿಸಿಟ್ಟುಕೊಂಡಿದೆ. ಬಿಲ್ಲಮರಾಜನ ಗುಡ್ಡ ಮೇಲುನೋಟಕ್ಕೆ ಅಲ್ಲೇನಿದೆ ಎನ್ನುವ ಭಾವ ಬರುತ್ತಿದೆ. ಆದರೆ ಅಲ್ಲಿದ್ದ ಅದ್ಭುತ ರಹಸ್ಯದ ಗೆರೆಗಳ ಚಿತ್ರಗಳು, ಅವುಗಳನ್ನು ರಕ್ಷಿಸಲು ಸರ್ಕಾರ ನಿರ್ಲಕ್ಷ್ಯ ವಹಿಸಿರುವುದು ಪ್ರವಾಸಿಗರಿಗೆ ಬೇಸರ ಉಂಟುಮಾಡಿದೆ. ಹೊಸದನ್ನು ಹುಡುಕುವ ಕಣ್ಣಿಗೆ, ಇತಿಹಾಸ ಹೊರತೆಗೆಯಬೇಕೆಂಬ ಹಸಿದ ಮನಸ್ಸಿಗೆ ಕೆದರಿದಂತೆಯೇ ಹೊಸ ಹೊಸ ಹೊಳವುಗಳು ಹೊರಬರುವುದಕ್ಕೆ ಈ ಗುಡ್ಡಗಳಲ್ಲಿನ ಪುರಾತನದ ಮಾನವ ನಿರ್ಮಿತ ಅದ್ಭುತಗಳ ಆಕೃತಿಗಳು ಸಾಕ್ಷಿಯಾವೆ. ಆದಿಮಾನವ ಗುಹೆ ಮತ್ತು ಕಲ್ಲು ಪೊಟರೆಗಳಲ್ಲಿ ವಾಸ ಮಾಡುತ್ತಿದ್ದ. ಅವನ ಬಿಡುವಿನ ವೇಳೆಯಲ್ಲಿ ತನಗನಿಸಿದಂತೆ ನೋಡಿದ ಪ್ರಾಣಿ ಪಕ್ಷಿಗಳ ರೇಖಾಚಿತ್ರಗಳನ್ನು ಕಲ್ಲು ಬಂಡೆಗಳ ಮೇಲೆ ಬರೆದಿದ್ದಾನೆ. ದೊಡ್ಡ ಬಂಡೆಕಲ್ಲಿಗೆ ಬೃಹತ್ ಆಕಾರದ ಮನುಷ್ಯ ರೂಪದ ರೇಖಾಚಿತ್ರ ಚಿತ್ರಿಸಲಾಗಿದೆ. ಇಲ್ಲಿನ ಜನರು ಈ ದೈತ್ಯ ಚಿತ್ರಕ್ಕೆ ರಾಕ್ಷಸನೆಂದರು. ಈ ಬಂಡೆ ಪಕ್ಕದಲ್ಲಿನ ಗುಹೆಯೊಂದರ ಪಕ್ಕದಲ್ಲಿ ಬಿಲ್ಲು ಹಿಡಿದು ಪ್ರಾಣಿಗಳನ್ನು ಬೇಟೆಯಾಡುವ, ಜಿಂಕೆಗಳ ಹಿಂದೆ ಬೆನ್ನಟ್ಟಿದ ಮಾನವ, ಮೀನುಗಳ ದೃಶ್ಯ, ಏನೆಲ್ಲ ಚಿತ್ರಗಳು ಕಾಣಿಸುತ್ತಿವೆ. ಗುಡ್ಡದ ನೈಋತ್ಯ ಭಾಗದಲ್ಲಿ ರೇಖಾಚಿತ್ರಗಳ ಆಗರವೇ ಕಾಣಿಸುತ್ತದೆ. ಇದನ್ನು ಗಮನಿಸಿದರೆ ಆದಿಮಾನವ ಇಲ್ಲಿ ವಾಸವಾಗಿದ್ದ ಎನ್ನುವುದಕ್ಕೆ ಹಲವಾರು ಬಲವಾದ ಕಾರಣಗಳು ದೊರೆಯುತ್ತವೆ. ಅಗಲವಾದ ಬಂಡೆ ಮೇಲೆ ದೊಡ್ಡದು, ಅದರ ಮುಂದೆ ಮತ್ತೊಂದು ಚಿಕ್ಕದು, 2 ಎತ್ತುಗಳ ಆಕೃತಿಗಳಿವೆ. ಇಲ್ಲಿನ ಕಲ್ಲಿನಲ್ಲಿ ಹುಲಿ ಚಿತ್ರಗಳಿವೆ. ಈ ಚಿತ್ರ ಹಲವು ರೇಖಾಚಿತ್ರಗಳಿಗಿಂತ ಇದು ಬಹು ಸುಂದರವಾಗಿದ್ದು, ನೋಡುಗಲನ್ನು ದೂರದಿಂದಲೇ ಆಕರ್ಷಿಸುವ ಮೋಹಕ ಚಿತ್ರ. ಕಲಾವಿದ ತನ್ನ ಕಲೆಯ ನಾಜೂಕನ್ನು ಚಿತ್ರದಲ್ಲಿ ಮೆರೆದಿದ್ದು, ಆಕ್ರಮಣಶೀಲತೆಯಲ್ಲಿ ಹುಲಿ ಮುನ್ನುಗ್ಗತೊಡಗಿದೆ. ಮೈಮೇಲಿನ ಪಟ್ಟಾಪಟ್ಟಿ ಸ್ಪಷ್ಟ ಗೆರೆಗಳು ಕಣ್ಣಿಗೆ ಕಟ್ಟುತ್ತವೆ. ಅದರ ಪಕ್ಕದಲ್ಲಿಯೇ ಆನೆಯ ಚಿತ್ರ ಕೆತ್ತಲಾಗಿದೆ. ಮುಖವಿಟ್ಟು ಮಾತನಾಡುವಂತೆ ಸಲ್ಲಾಪದಲ್ಲಿ ತೊಡಗಿರುವ ಜಿಂಕೆಗಳ ಚಿತ್ರಗಳಿವೆ. ಮತ್ತೊಂದು ಬಂಡೆಯ ಮೇಲೆ ಗೂಳಿಯ ಚಿತ್ರ ಕೆತ್ತಲಾಗಿದೆ. ಈ ಗುಡ್ಡದಲ್ಲಿ ಸಂಶೋಧನೆ ಮಾಡುತ್ತಾ ಹೋದರೆ ಇನ್ನೂ ಅನೇಕ ರೀತಿಯ ರೇಖಾಚಿತ್ರಗಳು ದೊರೆಯುತ್ತಿವೆ. ಗುಹೆಗಳಲ್ಲಿ ಇನ್ನೂ ಅನೇಕ ಚಿತ್ರಗಳನ್ನು ಕೊರೆದಿರುವ ಸಾಧ್ಯತೆಗಳಿವೆ. ಅವುಗಳನ್ನು ಸಂಶೋಧನೆ ಮಾಡಬೇಕಾಗಿದೆ. ಇಲ್ಲಿ ಪ್ರಾಗೈತಿಹಾಸಿಕ ಸಂಸ್ಕೃತಿ ಮಾನವನ ವಿವಿಧ ಹಂತದ ಇರುವಿಕೆಯ ಬಗ್ಗೆ ಹಾಗೂ ಸಂಸ್ಕೃತಿ ಬೆಳೆದು ಬಂದ ಬಗೆಯ ಅಂಶಗಳನ್ನು ಬಿಚ್ಚಿಡುತ್ತದೆ. ಇದು ಮಾನವ ನಿರ್ಮಿತ ನೆಲೆಯಾಗಿ ವಿವಿಧ ಯುಗದ ಸಂಸ್ಕೃತಿಯನ್ನು ಕಾಣುತ್ತೇವೆ. ಇಂಥ ಚಿತ್ರಗಳು ಶತಶತಮಾನಗಳ ಕಾಲ, ಸಹಸ್ರ ವರ್ಷಗಳಾಚೆಗೂ ಉಳಿದು ಬಂದಿರುವುದು ಅತ್ಯದ್ಭುತ ಅನಿಸುತ್ತದೆ. ಗುಡ್ಡದ ಬಯಲು ಬಂಡೆಯ ಮೇಲಿನ ಚಿತ್ರಗಳು ಕಾಲ ಮತ್ತು ಹವಾಮಾನದ ಹೊಡೆತಗಳನ್ನು ತಾಳಿಕೊಂಡು ಉಳಿದದ್ ಹೇಗೆ ಎಂಬ ಪ್ರಶ್ನೆ ಮೂಡುತ್ತದೆ ಎಂದು ಸಂಶೋಧಕ ಡಾ. ಶರಣಪ್ಪ ಆನೆಹೊಸೂರು ಅವರು ತಮ್ಮ ಲಿಂಗಸುಗೂರು ತಾಲೂಕು ದರ್ಶನ ಕೃತಿಯಲ್ಲಿ ಇದರ ಬಗ್ಗೆ ಹೆಚ್ಚಿನ ಬೆಳಕು ಚೆಲ್ಲಿದ್ದಾರೆ. ಬಿಲ್ಲಮರಾಯನ ಗುಡ್ಡಕ್ಕೆ ಭೇಟಿ ಕೊಡಲು ಬಯಸಿದವರು ಲಿಂಗಸುಗೂರಿನಿಂದ ಸ್ವಂತ ವಾಹನ ಮಾಡಿಕೊಂಡು ಬರಬೇಕು. ಬೆಳಿಗ್ಗೆ 8ರಿಂದ ಸಂಜೆ 5 ಗಂಟೆಯವರೆಗೆ ಸೂಕ್ತ ಸಮಯ. ಗುಡ್ಡದಲ್ಲಿರುವುದರಿಂದ ವೃದ್ಧರಿಗೆ ವೀಕ್ಷಣೆ ಮಾಡಲು ತೊಂದರೆಯಾಗುತ್ತದೆ. ಈ ಪ್ರವಾಸ ಕೇವಲ ಮೋಜಿನದ್ದಲ್ಲ, ಇದು ಪ್ರಾಗೈತಿಹಾಸಿಕ